ನಾವು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಯೂಟ್ಯೂಬ್ ಆಗ್ಬೋದು, ನಾವು ಹೊಸಬ್ರು ಆಗಿರ್ತೀವಲ್ಲ, ಅವಾಗ ನಮ್ಮ ಮೈಂಡ್ಸೆಟ್ ಏನಾಗುತ್ತೆ ಅಂತಂದರೆ, ಇನ್ನೊಬ್ಬರು ನಾವು ಬೆಳೆದಿರ್ತಕ್ಕಂಥವ್ರು ಯೂಟ್ಯೂಬ್ ಚಾನಲ್ ಆಗ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್, ಇನ್ಸ್ಟಾ ಆಗ್ಬೋದು, ಅವರ ಒಂದು ಫಾಲೋವರ್ಸು, ಅವರ ಒಂದು ವ್ಯೂವರ್ಶಿಪ್ ನೋಡಿ ನಾವೇನು ಮಾಡ್ತೀವಿ ಅಂತಂದರೆ, ನಮ್ಗೆ ಯಾಕೆ ಬರ್ತಾಯಿಲ್ಲ, ನಮ್ಗೆ ಯಾಕೆ ಬರ್ತಾಯಿಲ್ಲ ಅಂತ ಅಂತೀವಿ. ಆದರೆ ಅವ್ರು ಕಷ್ಟಪಟ್ಟಿರ್ತಾರೆ 5 ವರ್ಷ, 4 ವರ್ಷ, 3 ವರ್ಷ. ಯಾರಿಗೂ ಕೂಡ ಈಸಿಯಾಗಿ ನಮಗೆ ಫಾಲೋವರ್ಸ್ ಆಗ್ಬೋದು, ನಮ್ಮ ಸಬ್ಸ್ಕ್ರೈಬರ್ ಆಗ್ಬೋದು, ಯಾರೂ ಸಿಗಲ್ಲ. ಅದಕ್ಕೆ ನಾವು ಮೆಹನತ್ ಮಾಡಬೇಕಾಗುತ್ತೆ, ಅಂದರೆ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಒಳ್ಳೆ ಕಂಟೆಂಟ್ ನಾವು ಡಿಸ್ಕ್ರೈಬ್ ಮಾಡಬೇಕಾಗುತ್ತೆ. ಈಸಿಯಾಗಿ ಯಾರು ಕೂಡ ನಮಗೆ ಸಬ್ಸ್ಕ್ರೈಬರ್ ಆಗಲ್ಲ, ಫಾಲೋ ಮಾಡಲ್ಲ. ಇವಾಗ ನಮ್ಮದೇ ವಿಡಿಯೋ ಯಾವುದೋ ಒಂದು ಅಪ್ಲೋಡ್ ಮಾಡ್ತೀವಿ ಅಂತಂದರೆ, ನಮಗೆ ಆ ವಿಡಿಯೋ ಅನ್ನೋದು 100 ಸಾರಿ ನೋಡ್ತೀವಿ ನಾವು. ಎಷ್ಟು ಜನ ನೋಡಿದ್ರು, ಯಾರು ನೋಡ್ತಾಯಿಲ್ಲ. ಅವಾಗ ನಮ್ಮ ಮೈಂಡ್ ಏನಾಗುತ್ತೆ ಅಂದರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಏನಪ್ಪ ವ್ಯೂಸ್ ಬರ್ತಾಯಿಲ್ಲ, ನಾನು ಸಮಯ ತೊಗೊಂಡು ವಿಡಿಯೋ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ, ಏನಪ್ಪ ಯಾವುದೂ ಕೂಡ ನನಗೆ ಹೆಲ್ಪ್ ಆಗ್ತಾಯಿಲ್ಲ, ಸಬ್ಸ್ಕ್ರೈಬರು ಬರ್ತಾಯಿಲ್ಲ ಅಂಥೇಳಿ ನಮ್ಮ ಮೈಂಡ್ ಡಿಮೋಟಿವೇಶನ್ ಆಗುತ್ತೆ. ಅದೇ ನಮಗೆ ಟರ್ನಿಂಗ್ ಪಾಯಿಂಟ್ ಆಗ್ತಕ್ಕಂಥದ್ದು. ಕನ್ಸಿಸ್ಟೆನ್ಸಿಯಾಗಿ ನಮಗೆ ವ್ಯೂಸ್ ಬರಲಿ, ಸಬ್ಸ್ಕ್ರೈಬರ್ ಬರಲೇ ಇಲ್ಲ, ನಮ್ಮದು ಮೆಹನತ್ ನಮ್ಮ ಹಾರ್ಡ್ ವರ್ಕ್ ನಾವು ಮಾಡಬೇಕು, ಪ್ರಯತ್ನ ಮಾಡ್ತಾ ಇರಬೇಕು ಅಷ್ಟೇ. ಇಲ್ಲಂತಂದರೆ ನಮಗೆ ವ್ಯೂಸ್ಗೆ ನೋಡಿದೀವಿ, ಸಬ್ಸ್ಕ್ರೈಬರಿಗೆ ನೋಡಿದೀವಿ ಅಂತಂದರೆ ಅಲ್ಲಿಯ ಮಟ್ಟಿಗೆ ಇರ್ತೀವಿ ನಾವು. ಅದಕ್ಕೋಸ್ಕರ ನಾವು ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ಸರಿ ಮನಸ್ಸಾಗಲ್ಲ, ಏನಪ್ಪ ವಿಡಿಯೋ ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತ ಮನಸ್ಸಾಗಲ್ಲ ನಮಗೆ. ಇವಾಗ ನನ್ನದೇ ವಿಷಯ ನೋಡಿ, ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದೆ. ನಿನ್ನೆನೂ ವಿಡಿಯೋ ಮಾಡಿಲ್ಲ, ನನಗೆ ಹೆಂಗೋ ಆಗ್ತಾಯಿತ್ತು. ಅದಕ್ಕೆ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಸಡನ್ನಾಗಿ ವಿಡಿಯೋ ಮಾಡೋಕ್ಕೆ ಬಂದೀನಿ. ಇದ್ರ ಮುಖಾಂತರ ಕನ್ಸಿಸ್ಟೆನ್ಸಿಯಾಗಿ ನಾವು ಡಿಸಿಪ್ಲಿನ್ ಕಲಿಬೇಕಾಗುತ್ತೆ. ಒಂದು ಡಿಸಿಪ್ಲಿನ್ ಅಂದರೆ ನಾನು ಮಾಡಬೇಕಂದ್ರೆ ಮಾಡಬೇಕು, ಇವತ್ತಿನ ಡೇಟಿನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕಂದ್ರೆ ಮಾಡಬೇಕು. ನಾವು ವ್ಯೂಸು, ಸಬ್ಸ್ಕ್ರೈಬರ್ ಸೈಡಿಗೆ ಇಡಬೇಕು. ಫಸ್ಟ್ ನಮ್ಮಲ್ಲಿ ಇರ್ತಕ್ಕಂಥ ಕಂಟೆಂಟ್ ನಾವು ಶೇರ್ ಮಾಡಬೇಕಾಗುತ್ತೆ, ಡಿಸ್ಕ್ರೈಬ್ ಮಾಡಬೇಕಾಗುತ್ತೆ. ಯಾವುದ್ರಲ್ಲಿ ನಾವು ಕ್ಲಿಕ್ ಆಗ್ತೀವಿ ನಮಗೆ ಗೊತ್ತಿಲ್ಲ, ಯಾವುದು ನಮ್ಮ ವೀಕ್ಷಕ ಪ್ರಭುಗಳಿಗೆ ನಾವು ಯಾವುದ್ರಲ್ಲಿ ಇಷ್ಟ ಆಗ್ತೀವಿ ನಮಗೆ ಗೊತ್ತಿರಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ಕಂಟಿನ್ಯೂ ಮಾಡ್ತಾ ಇರಬೇಕಾಗುತ್ತೆ. ನನಗೂ ಕೂಡ ಎಷ್ಟೋ ಸಾರಿ ಹಾಗೆ ಅನ್ನಿಸುತ್ತೆ. ಏನಂತಂದರೆ, ಏನಪ್ಪ ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ, ಏನು ಮಾಡಿ ಏನು ಪ್ರಯೋಜನ, ಹೋಲ್ ಬಿಡು ಒಂದು ಸಾರಿ ಅನ್ನಿಸುತ್ತೆ. ಆದರೆ ನಾನು ಪಣ ತೊಟ್ಟೀನಿ, ನಾನು ಏನೋ ಮಾಡ್ಬೇಕಂತ ಹೊಂಟೀನಿ. ಅದಕ್ಕೆ ನಿಮ್ಮೆಲ್ಲರ ಸಹಾಯ ಕೂಡ ಬರ್ತಾಯಿದೆ, ನಿಮ್ಮೆಲ್ಲ ಪ್ರೋತ್ಸಾಹ ಕೂಡ ಬರ್ತಾಯಿದೆ. ಹಾಗೆ ಇನ್ನೂ ಬರಲಿ, ನನ್ನ ಒಳ್ಳೆ ಕಂಟೆಂಟ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದು ನನ್ನ ಲರ್ನಿಂಗ್ ಸ್ಟೇಜ್ ಇದೆ. ಆದರೂ ಕೂಡ ನಾನು ಹೇಗೆ ಮಾಡಬೇಕು ಕಲಿತಾ ಇದ್ದೀನಿ. ಬಟ್ ಬರ್ತಕ್ಕಂಥ ದಿನದಲ್ಲಿ ನಿಮಗೆ ಒಳ್ಳೆ ಕಂಟೆಂಟ್ ಕೊಡಲಿಕ್ಕೆ ಪ್ರಯತ್ನಿಸ್ತೀನಿ ನಾನು. ಧನ್ಯವಾದಗಳು.